ರೇಣುಕಾ ಮಾತೆ, ಮಲಪ್ರಭೆ ನದಿಯ ತೀರದಲ್ಲಿ ನೆಲೆಸಿರುವ ನೀನು ಬೇಡಿದವರಿಗೆ ಬೇಡಿದ್ದನ್ನು ಕರುಣಿಸುವ ಮಹಾಮಾತೆಯಮ್ಮ. ಮಹಾರಾಜನ ಮಗಳಾಗಿ ಮಹಾರಾಜನನ್ನೇ ಮದುವೆಯಾಗುವುದನ್ನು ಬಿಟ್ಟು ಋಷಿ ತುಂಗಮನನ್ನ ಮದುವೆಯಾಗಿ ಪತಿ ಭಕ್ತಿಯನ್ನೇ ಜಗತ್ತಿಗೆ ತೋರಿಸಿದ ಜಗನ್ಮಾತೆಯಮ್ಮ ನೀನು. ನನ್ನ ಪತಿದೇವರು ಈ ರಾಮಾಪುರದಲ್ಲಿ 10 ಹಳ್ಳಿಗೆ ಆದರ್ಶ ರೈತನಾಗಿದ್ದಾನೆ. ಹಸಿದು ಬಂದವರಿಗೆ ಅನ್ನದಾತ ಎಂದು ಕರೆಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ತನ್ನ ತಮ್ಮ ಶ್ರೀಕಾಂತನನ್ನ ಓದಿಸಿ ಒಬ್ಬ ಡಾಕ್ಟರ್ನಾಗಿ ಮಾಡಬೇಕು ಅಂತ ಊರ ಮುಂದಿನ 1 ಎಕರೆ ಹೊಲವನ್ನ ಮಾರಿ ತ್ಯಾಗದಿಂದ ಮೆರೆದಿದ್ದಾರೆ. ಅವರ ಹರಕೆ, ಅವರ ಕನಸು ನೆನಸಾದ್ರೆ ನಾನಿನ್ನ ಗುಡ್ಡಕ್ಕೆ ಬಂದು ಭಕ್ತಿಯಿಂದ ನಿನ್ನ ಸೇವೆ ಮಾಡ್ತೀನಿ ತಾಯಿ, ಭಕ್ತಿಯಿಂದ ನಿನ್ನ ಸೇವೆ ಮಾಡ್ತೀನಿ. ಬರೋ ಬರೋ ಬಸವಣ್ಣ, ಸೋಮಾರ ನಿನ್ನ ಪೂಜೆಯನ್ನ, ನಿನ್ನ ಋಣದಿಂದ ತೀರಿಸಲು ಜಾನಕಿ, ಜಾನಕಿ, ಈ ನಿನ್ನ ಪೂಜೆಯ ನಾದ ಮಲಪ್ರಭಾ ತೀರದಲ್ಲಿ ನೆಲೆಸಿರುವ ಆ ಜಗದಂಬ ತಾಯಿಗೆ ಕೇಳಿ ಬಂದಂತೆ ಭಾಸವಾಗುತ್ತದೆ. ಮಹಾತಾಯಿಯಲ್ಲಿ ಏನೆಂದು ಬೇಡಿಕೊಂಡಿರುವೆ ಜಾನಕಿ, ಏನೆಂದು ಬೇಡಿಕೊಂಡಿರುವೆ? ಸಿದ್ಧಗಂಗಾ ಶಿವಾಚಾರ್ಯರಂತೆ 100 ವರ್ಷ ಬಾಳಿ ಬದುಕಬೇಕು. ಅಷ್ಟೇ ಅಲ್ಲ, ನಿಮ್ಮ ತಮ್ಮನ ಸೇವೆಗಾಗಿ, ಅವನ ಭವಿಷ್ಯಕ್ಕಾಗಿ ನಿಮ್ಮ ಹೊಲವನ್ನೇ ಮಾರಿ ತ್ಯಾಗದಿಂದ ಬರ್ತಿದ್ದೀರಾ. ಈ ನಿಮ್ಮ ಹರಕೆ, ನಿಮ್ಮ ತ್ಯಾಗ ಕೈಗೂಡಿದ್ರೆ ಆ ತಾಯಿ ಗುಡ್ಡಕ್ಕೆ ಹೋಗಿ ಭಕ್ತಿಯಿಂದ ಅವರ ಸೇವೆ ಮಾಡ್ತೀನಿ ಅಂತ ಬೇಡ್ಕೊಂಡೆ ಸ್ವಾಮಿ. ಜಾನಕಿ, ಎಂಥ ಆದರ್ಶದ ನುಡಿಗಳು! ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಸ್ತ್ರೀ ಎಂದರೆ ದೇವತೆ, ಸಂಹಾರಿಣಿ, ಲೋಕರಕ್ಷಕಳೆಂದು ಪೂಜಿಸುತ್ತಾರೆ. ನಿನ್ನಂಥ ಆದರ್ಶ ಹೆಂಡತಿಯನ್ನು ಪಡೆದದ್ದು ನಾನೇ ಧನ್ಯ ಜಾನಕಿ, ನಾನೇ. ಅಲ್ಲವೇ, ಪತಿದೇವನೇ ದೇವರು, ಅವನೇ ಸರ್ವಸ್ವ. ಹೆಣ್ಣಿನ ಬಾಳಿಗೆ ಶ್ರೀರಕ್ಷೆ. ಹೆಣ್ಣಿಗೆ 18 ವರ್ಷದ ತನ್ನ ತವರು ಮನೆ, ನಂತರ ತನ್ನ ಗಂಡನ ಮನೆಯೇ ಶ್ರೇಷ್ಠ. ಅತ್ತೆ ಮಾವಂದರೆ ಸೇವೆ ಮಾಡಬೇಕು, ಪತಿಯ ಸುಖ ದುಃಖದಲ್ಲಿ ಭಾಗಿಯಾಗಬೇಕು. ಅಂದಾಗ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಮೆರುಗು ಬರಲು ಸಾಧ್ಯ. ಇಲ್ಲಿ
ಇವತ್ತು ಭೀಮನ ಅಮಾವಾಸ್ಯೆ. ಗೋಧಿ ಹುಗ್ಗಿ ಮಾಡೀನಿ, ಜೋಳದ ಬಾನ ಮಾಡೀನಿ. ಬನ್ನಿ, ಬೇಗ ಬೇಗ ಸ್ನಾನ ಮಾಡಿಸಿ ಪ್ರಸಾದ ಸ್ವೀಕಾರ ಮಾಡಿವರಂತೆ. ಜಾನಕಿ, ಇಂದು ನಿನ್ನ ಮೈದುನ ಶ್ರೀಕಾಂತ್ MBBS ಪದವಿಯನ್ನು ಮುಗಿಸಿಕೊಂಡು ಬೆಂಗಳೂರಿನಿಂದ ಊರಿಗೆ ಬರುತ್ತಿದ್ದಾನೆ. ಅವನಿಗೆ ಜೋಳದ ಬಾನ ಎಂದರೆ ತುಂಬಾ ಇಷ್ಟ. ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಹಾಲುವನ್ನ ಅಲ್ಲವೇನೆ ಚಿನ್ನ? ನೋಡಿ, ನಿಮ್ಮ ಬಯಕೆಯಂತೆ ನನ್ನ ಮೈದುನ ಈ ರಾಮಾಪುರಕ್ಕೆ ದೊಡ್ಡ ಡಾಕ್ಟರ್ ಆಗಿ ಈ ಬಡ ಜನರ ಸೇವೆ ಮಾಡಿ ನಿಮ್ಮ ಘನತೆಯನ್ನು ಹೆಚ್ಚಿದ್ರೆ ನನಗೆ ಅಷ್ಟೇ ಸಾಕು ರೀ. ಜಾನಕಿ, ಒಂದು ಕಡೆ ನಾವು ಚಿಕ್ಕವನಿಂದ ಹಿಡಿದು ದೊಡ್ಡವರಾಗಿ ಬೆಳೆಯುವವರೆಗೆ ತಂದೆ ತಾಯಿ ಕಳೆದುಕೊಂಡ ಪರದೇಶಿ ಮಕ್ಕಳು ನಾವು. ನನ್ನ ತಮ್ಮ ಎಂದು ಬೆಂಗಳೂರಿನಿಂದ MBBS ಪದವಿಯನ್ನು ಮುಗಿಸಿಕೊಂಡು ಬರುತ್ತಿದ್ದಾನೆ ಎಂದರೆ ಒಂದು ಕಡೆ ಆನಂದದ ಕಣ್ಣೀರು, ಒಂದು ಕಡೆ ದುಃಖದ ಕಣ್ಣೀರು. ಜಾನಕಿ, ದುಃಖದ ಕಣ್ಣೀರು. ಸ್ವಾಮಿ, ಏನ್ ಹೇಳ್ತಾ ಇದ್ರಿ ನೀವು? 10 ಹಳ್ಳಿಗೆ ಆದರ್ಶ ರೈತನಾದ ನಿಮ್ಮ ಕಣ್ಣಲ್ಲಿ ಕಣ್ಣೀರೇ? ಏನಾಯ್ತು ಹೇಳಿ? ಏನೆಂದು ಹೇಳಲಿ ಜಾನಕಿ, ಏನೆಂದು ಹೇಳಲಿ? ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನಮಗೆಲ್ಲರಿಗೂ ಅನ್ನ ನೀಡುವ ಭೂತಾಯಿಯನ್ನು ಮಾರಿ ನನ್ನ ತಮ್ಮನನ್ನು ದೊಡ್ಡ ಡಾಕ್ಟರ್ನಾಗಿ, ನನ್ನ ತಮ್ಮ ಕಷ್ಟಪಟ್ಟು ದುಡಿದು ಮರಳಿ ಭೂತಾಯಿಯನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆಯಾಗಿದೆ ಜಾನಕಿ, ನನ್ನ ಬಯಕೆಯಾಗಿದೆ. ನೋಡಿ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನನ್ನ ಮೈದುನ ಸತ್ಯ ಹರಿಶ್ಚಂದ್ರ ಇದ್ದಾಗೆ ನಿಮ್ಮ ಆಸೆಯನ್ನ ಖಂಡಿತವಾಗಿಯೂ ನೆರವೇರಿಸ್ತಾನೆ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ. ನೋಡಿ, ನೀವು ತಲೆ ಕೆಡಿಸ್ಕೋಬೇಡಿ, ಈ ರೀತಿ ಕಣ್ಣೀರು ಹಾಕ್ಬೇಡಿ ನೀವು. ಜಾನಕಿ, ಎಂಥ ಆದರ್ಶದ ನಾರಿ ನೀನು. ಈ ನಮ್ಮ ಮನೆತನದ ಬಂಗಾರದ ಕಳಸ ಇದ್ದ ಹಾಗೆ. ಪರರ ಚಿಂತೆ ನಮಗೇಕೆ ಬೇಕನ್ನುವ ಈ ಕಾಲದಲ್ಲಿ ನಿಜವಾಗಿ ನಿನಗೆ ದೇವರೆನ್ನಲೇ, ದೇವ ಮಾನವರೆನ್ನಲೇ, ಅಥವಾ ದೇವತೆಯ ರೂಪದಲ್ಲಿ ಬಂದಿರುವಂತ ರೇಣುಕಾ ಮಾತೆಯನ್ನಲೇ, ನನ್ನ ಪಾಲಿನ ಧರ್ಮ ದೇವತೆ ಜಾನಕಿ ನೀನು, ನನ್ನ ಪಾಲಿನ ಧರ್ಮ ದೇವತೆ. ನಮಸ್ಕಾರ ಹಿರಿಯರಿಗೆ. ಬರಬೇಕು ನಿಂಗಜ್ಜ, ನೀನು ಬಂದದ್ದು ಅನುಕೂಲವೇ ಇತ್ತು. ಯಾಕೆಂದ್ರೆ ನನ್ನಿಂದ ಏನಾದರೂ ಕೆಲಸವಿತ್ತೆ? ಇಂದು ನನ್ನ ತಮ್ಮ ಶ್ರೀಕಾಂತ MBBS ಪದವಿಯನ್ನು ಮುಗಿಸಿಕೊಂಡು ಬೆಂಗಳೂರಿನಿಂದ ಊರಿಗೆ ಬರ್ತಿದ್ದಾನೆ. ಹೌದಾನೆ? ನೀನು ಬೇಗ ಬಸ್ ಸ್ಟ್ಯಾಂಡಿಗೆ ಹೋಗಿ ನನ್ನ ತಮ್ಮ ಶ್ರೀಕಾಂತನನ್ನು ಬೇಗ ಕರೆದುಕೊಂಡು ಬಂದುಬಿಡು ನಿಂಗಜ್ಜ. ಹೌದಾನೆ? ಈಗ ನನಗೆ ತುಂಬಾ ಸಂತೋಷವಾಯಿತು. ನಿಮ್ಮ ತ್ಯಾಗದಿಂದ ಶ್ರೀಕಾಂತನೆಯವರು ದೊಡ್ಡ ಡಾಕ್ಟರ್ ಆಗಿ ಬಂದು ಈ ಊರಿನ ಜನರ ಸೇವೆಯನ್ನು ಮಾಡಿ ನೀವು ಮಾರಿದ ಆ ಊರಿನ ಮುಂದಿನ ಹೊಲವನ್ನು ಪುನಃ ಬಿಡಿಸಿಕೊಂಡರೆ ಅಷ್ಟೇ ಸಾಕು ದನಿ, ಅಷ್ಟೇ ಸಾಕು. ಯಾಕೆ ದನಿ, ನಿಮ್ಮ ಕಣ್ಣಲ್ಲಿ ಕಣ್ಣೀರು? ಏನಿಲ್ಲ ಬಿಡು ನಿಂಗಜ್ಜ, ನನ್ನ ತಂದೆ ತಾಯಿರ ನೆನಪು ಬಂತು, ಅದಕ್ಕೆ ಸ್ವಲ್ಪ ದುಃಖವಾಗಿತ್ತು ನಿಂಗಜ್ಜ, ಅದಕ್ಕೆ ಸ್ವಲ್ಪ ದುಃಖವಾಯಿತು. ಅದೇ ನಿಂಗಜ್ಜ, ರಾತ್ರಿ ಎಲ್ಲ ಫಲ ಫಲ ಅಂತ ನಿಮ್ಮ ಸಾಹೇಬರು ಬಡಬಡಿಸ್ತಾನೆ ಇರ್ತಾರಲ್ಲ, ಅದಕ್ಕೆ. ಹೌದಾ ತಾಯಿ? 10 ಹಳ್ಳಿಯ ಆದರ್ಶ ರೈತನಂದು ಕರೆಸಿಕೊಂಡಿರುವ ದನಿಯವರಿಗೆ ದುಃಖ ಬರೋದು ಸಹಜ ತಾಯಿ, ಸಹಜ. ಸಾಹುಕಾರರೇ, ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ಚಿಕ್ಕ ದನಿಯವರಿಗೆ ನಾನು ತಿಳುವಳಿಕೆಯನ್ನು ಹೇಳಿ ಆ ಹೊಲವನ್ನು ಮರಳಿ ಬಿಡಿಸಿಕೊಳ್ಳುವ ಜವಾಬ್ದಾರಿ ನನ್ನದು ಸಾಹುಕಾರರೇ, ನನ್ನದು. ಆಯ್ತು ನಿಂಗಜ್ಜ, ನೀನು ನಮ್ಮ ಮನೆಯ ಹಿರಿಯ ಸಹೋದರ ಇದ್ದಂತೆ, ನಿನ್ನ ಮಾತು ಕೇಳಿ ಸಂತೋಷವಾಯಿತು. ಹಾ ಶ್ರೀಕಾಂತ್, ಬೇಗ ಬೇಗ ಹೋಗಿ ಚಕ್ಕಡಿಯನ್ನು ತೆಗೆದುಕೊಂಡು ಹೋಗಿ ನನ್ನ ತಮ್ಮ ಶ್ರೀಕಾಂತನನ್ನು ಬೇಗ ಕರೆದುಕೊಂಡು ಬಂದುಬಿಡು ನಿಂಗಜ್ಜ. ನಿಂಗಜ್ಜ, ಟ್ರೈನ್ ಬರುವುದು ಲೇಟ್ ಆಗುವುದು, ಊಟ ಮಾಡಿಕೊಂಡೇ ಹೋಗಿ ಸ್ವಲ್ಪ. ಎಲ್ಲಿ ಊಟ್ರಿ ದನಿಯವರ? ಮೊದಲ ಚಿಕ್ಕ ದನಿಯವರ ನೋಡಬೇಕನ್ನುವ ಕಾತು ನನಗೆ. ಇನ್ನು ಬರುತ್ತೇನೆ. ಏ ಜಾನು, ನಿಂಗಜ್ಜನ ಮಾತು ಕೇಳಿದರೆ
ದುಃಖವೆಲ್ಲ ಮಾಯವಾಗುವುದು. ಹಾಂ ಜಾನಕಿ, ನಾನು ಪೇಟೆಗೆ ಹೋಗಿ ಕಾಯಿಪಲ್ಲೆ ತೆಗೆದುಕೊಂಡು ಬರ್ತೇನೆ. ಏನೇನು ಬೇಕು ಹೇಳುವೆಯಾ? ಅದು 1 kg ಹುಣಸೆಹಣ್ಣು, 1 kg ಬದ್ನಿಕಾಯಿ, 1 kg ಆಲೂಗಡ್ಡೆ ಇಷ್ಟು ತೆಗೆದುಕೊಂಡು ಬಂದ್ಬಿಡಿ ಸಾಕು. ಎಲ್ಲ ಸರಿಯಾಗಿದೆ. ಇನ್ನೊಂದು ಮುಖ್ಯವಾದದ್ದನ್ನು ಮರೆತಿರುವಲ್ಲಿ. ಹೌದಾ? ಏನದು ನೆನಪಿಗೆ ಬರ್ತಾ ಇಲ್ಲ. ಅದೇ ರಾತ್ರಿ ಎಲ್ಲ ನಿದ್ದೆಗೆಡಿಸುವ ನುಗ್ಗೆಕಾಯಿ ಮತ್ತು ಉಳ್ಳಾಗಡ್ಡಿ. ಹೋಗ್ರಿ, ಏನ್ರಿ ನಿಮ್ಮ ಹೋರಾಟಕ್ಕೆ? ನನಗೆ ಒಳಗಡೆ ತುಂಬಾ ಕೆಲಸ ಇದೆ, ಬೇಕಾದ್ರೆ ನೀವು